ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಭವಿಷ್ಯವನ್ನು. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಜೀವನದಲ್ಲಿ ಅತಿ ದೊಡ್ಡ ನೋವು ಸೋಲಲ್ಲ ಸ್ನೇಹಿತರೆ. ನಮ್ಮ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸದೆ ಹೋದದ್ದೇ ನಿಜವಾದ ನೋವು. ಆದ್ದರಿಂದ ಮಕರ ರಾಶಿಯವರೇ, 2026ರಲ್ಲಿ ನಿಮ್ಮೊಳಗಿನ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸಿದರೆ ಈ ವರ್ಷ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಕರ ರಾಶಿಯವರೇ, 2026 ಸೂರ್ಯನ ಶಕ್ತಿಯ ವರ್ಷ ಮತ್ತು ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವ ಹೆಚ್ಚುವ ಸಮಯ. ವಿಶೇಷವಾಗಿ 11 ಮಾರ್ಚ್ 2026ರ ನಂತರ ನಿಮ್ಮ ಕೆರಿಯರ್, ವಿದ್ಯಾಭ್ಯಾಸ ಮತ್ತು ಕುಟುಂಬ ಜೀವನದಲ್ಲಿ ಸ್ಪಷ್ಟ ಬದಲಾವಣೆಗಳು ಕಾಣಬಹುದು. ಶ್ರಮಕ್ಕೆ ತಕ್ಕ ಫಲ ಸಿಗಲು ಆರಂಭವಾಗುತ್ತದೆ. ಹೊಸ ಅವಕಾಶಗಳು ದೊರೆಯುತ್ತವೆ. ಆರ್ಥಿಕವಾಗಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ಸಾಧ್ಯ. ಆದರೆ ಅಹಂಕಾರ ಮತ್ತು ಆತುರ ತಪ್ಪಿಸಿ ತಾಳ್ಮೆ ಮತ್ತು ನಿಯಮಿತ ಪ್ರಯತ್ನ ಮುಂದುವರಿಸಬೇಕು. ಮಕರ ರಾಶಿಯವರ ಶಿಸ್ತು ಮತ್ತು ಜವಾಬ್ದಾರಿಯೇ ಈ ವರ್ಷ ದೊಡ್ಡ ಶಕ್ತಿ. ಶಾರ್ಟ್ಕಟ್ ಬಿಟ್ಟು ಸತ್ಯನಿಷ್ಠೆಯಿಂದ ಮುಂದುವರೆದರೆ 2026 ನಿಮ್ಮ ಸಾಧನೆಯ ವರ್ಷವಾಗಬಹುದು. ಸ್ನೇಹಿತರೆ, ಈ ವಿಶ್ಲೇಷಣೆ ನಿಮ್ಮ ಜನ್ಮರಾಶಿ ಅಥವಾ ಜನ್ಮ ರಾಶಿ ಆಧಾರಿತವಾಗಿದೆ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ. ಕೆಲವರು ಶನಿ ಸ್ವಾಮಿ ಎಂದರೆ ಕಷ್ಟಗಳು ಹೆಚ್ಚು ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಶನಿ ನ್ಯಾಯದೇವರು, ಕರ್ಮಫಲದಾತ. ಒಳ್ಳೆಯವರಿಗೆ ಒಳ್ಳೆಯ ಫಲ, ಕೆಟ್ಟವರಿಗೆ ಕಠಿಣ ಪಾಠ. ಇದು ಶನಿಯ ಧರ್ಮ. ಶನಿ ಸಹನೆಯನ್ನು, ಶಿಸ್ತನ್ನು ಕಲಿಸುತ್ತಾನೆ. ಆದ್ದರಿಂದ ಮಕರ ರಾಶಿಯವರು ಸಹನೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಫಲ ಅನಿವಾರ್ಯ. ಇನ್ನು ಒಂದು ಮಹತ್ವದ ವಿಷಯ ಏನೆಂದರೆ, ಶನಿ ಫಲವನ್ನು ತಕ್ಷಣ ಕೊಡುವುದಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಖಂಡಿತವಾಗಿ ಕೊಡುತ್ತಾನೆ. ಶನಿ ನಿಮ್ಮ ಪರಿಶ್ರಮವನ್ನು ಪರೀಕ್ಷಿಸುತ್ತಾನೆ, ನಿಮ್ಮ ಸ್ಥಿರತೆಯನ್ನು ಅಳೆಯುತ್ತಾನೆ. ನೀವು ಒತ್ತಡದ ಸಂದರ್ಭದಲ್ಲೂ ದಾರಿಯನ್ನು ಬಿಟ್ಟುಕೊಡದೆ ಮುಂದೆ ಸಾಗಿದರೆ ಶನಿ ದೀರ್ಘಕಾಲದ ಯಶಸ್ಸನ್ನು ನೀಡುತ್ತಾನೆ. ಸ್ನೇಹಿತರೆ, ಮಕರ ರಾಶಿಯವರ ಜೀವನದಲ್ಲಿ ಯಶಸ್ಸು ತಡವಾಗಬಹುದು, ಆದರೆ ನಷ್ಟವಾಗುವುದಿಲ್ಲ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳದೆ ನಿಯಮಿತ ಶ್ರಮ ಮುಂದುವರಿಸಿದರೆ ಶನಿಯ ಕೃಪೆಯಿಂದ ಸ್ಥಿರ ಸಾಧನೆ ಮತ್ತು ಗೌರವ ನಿಮ್ಮದಾಗುತ್ತದೆ. 11 ಮಾರ್ಚ್ 2026ರಂದು ದೇವಗುರು ಬೃಹಸ್ಪತಿ ನಿಮ್ಮ 6ನೇ ಭಾವದಲ್ಲಿ ವಕ್ರದಿಂದ ಮಾರ್ಗಿಯಾಗುತ್ತಾರೆ. ಇದರಿಂದ ವಿಪರೀತ ರಾಜಯೋಗ ಫಲಗಳು ಸಕ್ರಿಯವಾಗುತ್ತವೆ. ಸಾಲ ಪಡೆಯಲು ಯತ್ನಿಸುತ್ತಿದ್ದವರು ಈಗ ಯಶಸ್ವಿಯಾಗಬಹುದು. ಯಾರಾದರೂ ನಿಮ್ಮ ಹಣ ಹಿಂತಿರುಗಿಸಬೇಕಿದ್ದರೆ ಅದು ವಾಪಸ್ ಸಿಗುವ ಸಾಧ್ಯತೆ ಇದೆ. ಕೆಲಸ, ಪ್ರಯತ್ನ, ಸ್ಪರ್ಧೆ ಸಂಬಂಧಿತ ವಿಷಯಗಳಲ್ಲಿ ಸಹ ಒಳ್ಳೆಯ ಬೆಳವಣಿಗೆ ಕಾಣಬಹುದು. ನ್ಯಾಯಾಲಯ, ಕಾನೂನು ವಿಚಾರಗಳು ಅಥವಾ ವಿರೋಧಿಗಳಿಂದ ಆಗುತ್ತಿದ್ದ ತೊಂದರೆಗಳನ್ನು ನಿಧಾನವಾಗಿ ನಿಮ್ಮ ಪರ ತಿರುಗುವ ಸೂಚನೆಗಳಿವೆ. ಆದರೆ ಜೂನ್ ತನಕ ಆರೋಗ್ಯದ ಕಡೆ ವಿಶೇಷ ಗಮನ ಅಗತ್ಯ. ಜೀರ್ಣಕ್ರಿಯೆ ಸಮಸ್ಯೆ, ತೂಕ ಹೆಚ್ಚಳ, ರೋಗ ನಿರೋಧಕ ಶಕ್ತಿ ಕುಂದುವುದು ಅಥವಾ ಆಲಸ್ಯ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಯಮಿತ ವ್ಯಾಯಾಮ, ಸರಿಯಾದ ಆಹಾರ ಪದ್ಧತಿ ಮತ್ತು ಮನಃಶಾಂತಿ ಕಾಪಾಡಿಕೊಳ್ಳುವುದು ಮುಖ್ಯ. ಈ ಅವಧಿಯಲ್ಲಿ ನೀವು ಶಿಸ್ತಿನಿಂದ ನಿಮ್ಮ ದೈನಂದಿನ ಜೀವನವನ್ನು ನಡೆಸಿದರೆ ಗುರುವಿನ ಅನುಗ್ರಹದಿಂದ ಕಷ್ಟಗಳು ಅವಕಾಶಗಳಾಗಿ ಮಾರ್ಪಡುವ ಸಾಧ್ಯತೆ ಹೆಚ್ಚಿದೆ. ಜೂನ್ ನಂತರ ಗುರು ನಿಮ್ಮ 7ನೇ ಭಾವಕ್ಕೆ ಪ್ರವೇಶಿಸಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾರೆ. 7ನೇ ಭಾವವು ಜೀವನ ಸಂಗಾತಿ, ಪಾಲುದಾರಿಕೆ, ವ್ಯವಹಾರ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಂಪರ್ಕಗಳ ಭಾವ. 12 ವರ್ಷಗಳ ನಂತರ ಈ ರೀತಿಯ ಅವಕಾಶ ದೊರೆಯುತ್ತಿದೆ. ಪಾಲುದಾರಿಕೆಯಲ್ಲಿ ಹೊಸ ಕೆಲಸ ಆರಂಭಿಸಲು ಇದು ಉತ್ತಮ ಸಮಯ. ದಿನನಿತ್ಯ ಆದಾಯ ಸಂಬಂಧಿತ ಕೆಲಸಗಳಿಗೆ ಉತ್ತಮ ಲಾಭ ಸಿಗುವ ಸೂಚನೆಗಳಿವೆ. ನಿಮ್ಮ ಎದುರಿನ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧಗಳು ರೂಪುಗೊಳ್ಳುತ್ತವೆ. 7ನೇ ಭಾವದಲ್ಲಿರುವ ಗುರು ಅವರ ಪಂಚಮ ದೃಷ್ಟಿ 11ನೇ ಭಾವದ ಮೇಲೆ ಬೀಳುತ್ತದೆ. 11ನೇ ಭಾವವು ಲಾಭ ಮತ್ತು ಆದಾಯದ ಸಂಕೇತ. ಆದ್ದರಿಂದ ಆದಾಯದಲ್ಲಿ ವೃದ್ಧಿ, ಪ್ರಗತಿ ಮತ್ತು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಗುರು ಅವರ ದೃಷ್ಟಿ ನಿಮ್ಮ ಮೊದಲ ಭಾವಕ್ಕೂ ಹಾಗೂ ರಾಶಿ ಸ್ವಾಮಿ ಶನಿಗೂ ಬೀಳುತ್ತದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನೀವು ಕೈಗೊಂಡ ಕೆಲಸದಲ್ಲಿ ಸ್ಥಿರತೆ ಮತ್ತು ಕೇಂದ್ರೀಕರಣ ಹೆಚ್ಚಾಗುತ್ತದೆ. ನಿರಂತರ ಪ್ರಯತ್ನ ಮಾಡುವ ಶಕ್ತಿ ದೊರೆಯುತ್ತದೆ. ಗುರು ಬೃಹಸ್ಪತಿ 3ನೇ ಭಾವವನ್ನು ಸೃಷ್ಟಿಸುತ್ತಾನೆ. 3ನೇ ಭಾವದ
ಮೂರನೇ ಭಾವವು ಪ್ರಯತ್ನ, ಧೈರ್ಯ, ಸಂವಹನ ಮತ್ತು ಪ್ರವಾಸದ ಸಂಗೀತ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಹೊಸ ಕೆಲಸಗಳನ್ನು ಆರಂಭಿಸುವ ಧೈರ್ಯ ಬರುತ್ತದೆ. ಟ್ರಾವೆಲಿಂಗ್ ಸಂಬಂಧಿತ ಕೆಲಸ ಮಾಡುವವರಿಗೆ ಇದು ಉತ್ತಮ ಸಮಯ. ಮಾರ್ಕೆಟಿಂಗ್, ಸೇಲ್ಸ್, ಟೂಲ್ಸ್, ಫೀಲ್ಡ್ ವರ್ಕ್ ಮಾಡುವವರಿಗೆ ಲಾಭದ ಸೂಚನೆಗಳು ಇವೆ. ವಿದೇಶ ಪ್ರಯಾಣ ಅಥವಾ ದೂರದ ಪ್ರವಾಸ ಯೋಗವು ನಿರ್ಮಾಣವಾಗಬಹುದು. ಆನ್ಲೈನ್ ಕೆಲಸಗಳು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಡಿಜಿಟಲ್ ವ್ಯವಹಾರಗಳು ಇವುಗಳಲ್ಲೂ ಯಶಸ್ಸು ಹೆಚ್ಚಾಗಬಹುದು. ನಿಮ್ಮ ಸಂವಹನ ಕೌಶಲ್ಯ ಹೆಚ್ಚುತ್ತದೆ, ಜನರೊಂದಿಗೆ ಸಂಪರ್ಕ ವಿಸ್ತರಿಸುತ್ತದೆ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಸ್ನೇಹಿತರೆ, ಜ್ಞಾನ ಹಂಚುವವರು, ಶಿಕ್ಷಕರು, ತರಬೇತುದಾರರು, ಸಲಹೆಗಾರರು, ವೈದ್ಯರು ಹಾಗೂ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ಅವಧಿ ವಿಶೇಷವಾಗಿ ಅನುಕೂಲಕರ. ಹೊಸ ಪ್ರಾಜೆಕ್ಟ್ಗಳು, ಹೊಸ ಜವಾಬ್ದಾರಿಗಳು ಹಾಗೂ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ನಿರಂತರ ಪ್ರಯತ್ನ ಮತ್ತು ಧೈರ್ಯದಿಂದ ಮುಂದುವರೆದರೆ ಈ ಸಮಯ ನಿಮ್ಮ ಸಾಧನೆಗೆ ಬಲವಾದ ಆಧಾರವಾಗಬಹುದು. ವಿವಾಹ ವಿಚಾರದಲ್ಲೂ ಉತ್ತಮ ಯೋಗಗಳು ನಿರ್ಮಾಣವಾಗುತ್ತದೆ. ದೀರ್ಘಕಾಲದಿಂದ ವಿವಾಹಕ್ಕಾಗಿ ಕಾಯುತ್ತಿದ್ದವರು ಜೂನ್ನಿಂದ ನವೆಂಬರ್ 2026ರೊಳಗೆ ಉತ್ತಮ ಮಾತುಕತೆ, ನಿಶ್ಚಿತಾರ್ಥ ಅಥವಾ ಸಂಬಂಧ ಫೈನಲ್ ಆಗುವ ಸಾಧ್ಯತೆ ಕಾಣಬಹುದು. ಹಾಗೆ 7ನೇ ಭಾವದಲ್ಲಿ ಗುರುವು ಶುಭ ಪ್ರಭಾವ ಇರುವುದರಿಂದ ಜೀವನ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸ್ಪಷ್ಟತೆ ಬರುತ್ತದೆ. ಸರಿಯಾದ ವ್ಯಕ್ತಿಯನ್ನು ಗುರುತಿಸುವ ಶಕ್ತಿ ನಿಮಗೆ ದೊರೆಯುತ್ತದೆ. ಈಗಾಗಲೇ ಸಂಬಂಧದಲ್ಲಿರುವವರಲ್ಲಿ ತಪ್ಪು ಅರ್ಥಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಗುರುಚಂದ್ರ ಸಂಯೋಗ ಇದ್ದರೆ ಅದನ್ನು ಗಜಕೇಸರಿ ಯೋಗ ಎಂದು ಕರೆಯುತ್ತಾರೆ. ಇದು ಗೌರವ, ಮಾನ ಪ್ರತಿಷ್ಠೆ, ಮನಃಶಾಂತಿ ಮತ್ತು ವೈವಾಹಿಕ ಸ್ಥಿರತೆಯನ್ನು ನೀಡುವ ಯೋಗವಾಗಿದೆ. ವಿವಾಹಿತ ದಂಪತಿಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚುತ್ತದೆ. ಹೊಸದಾಗಿ ಮದುವೆಯಾಗುವವರಿಗೆ ಸಂತೋಷಕರ ಆರಂಭವಾಗಬಹುದು. ಆದರೆ ಅತಿಯಾಗಿ ಅಹಂಕಾರ ಅಥವಾ ಹಠ ತೋರಿಸಿದರೆ ಸಮನ್ವಯ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಈ ಸಮಯದಲ್ಲಿ ಧೈರ್ಯದಿಂದ ಹಾಗೂ ಸಕಾರಾತ್ಮಕ ಮನೋಭಾವದಿಂದ ಮುಂದೆ ಸಾಗಿದರೆ ವೈವಾಹಿಕ ಜೀವನದಲ್ಲಿ ಸುಖ ಮತ್ತು ಸ್ಥಿರತೆ ಖಂಡಿತ ಸಿಗಲಿದೆ. ಮಕರ ರಾಶಿಯವರು ಶಾರ್ಟ್ಕಟ್ ಅಥವಾ ಮೋಸದ ಮಾರ್ಗವನ್ನು ಅನುಸರಿಸಿದರೆ ಫಲ ವಿಳಂಬವಾಗಬಹುದು. ಕೆಲವೊಮ್ಮೆ ಪ್ರತಿಕೂಲ ಪರಿಣಾಮವೂ ಕಾಣಬಹುದು. ಶನಿ ಕರ್ಮ ಫಲದಾತನಾಗಿರುವುದರಿಂದ ಸತ್ಯ, ನಿಷ್ಠೆ ಮತ್ತು ಶಿಸ್ತನ್ನು ಮಾತ್ರ ಆಶೀರ್ವದಿಸುತ್ತಾನೆ. ಆದ್ದರಿಂದ ಪ್ರಾಮಾಣಿಕತೆ, ಸಹನೆ ಮತ್ತು ನಿರಂತರ ಪ್ರಯತ್ನವೇ ನಿಮ್ಮ ಯಶಸ್ಸಿನ ನಿಜವಾದ ಗುಟ್ಟು. ನೀವು ನಿಧಾನವಾಗಿ ಸಾಗಿದರೂ ದೃಢವಾಗಿ ಸಾಗಿದರೆ ಫಲ ಖಂಡಿತ ಸಿಗುತ್ತದೆ. ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ಪರಿಹಾರವಾಗಿ ಶನಿ ಬೀಜ ಮಂತ್ರ ಓಂ ಪ್ರಾಂ ಶನೇಶ್ವರಾಯ ನಮಃ ಅನ್ನು ಪ್ರತಿದಿನ 108 ಬಾರಿ ಜಪಿಸಿ. ಶನಿವಾರ ವಿಶೇಷವಾಗಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಹಾಗೂ ದಾನ ಧರ್ಮ ಮಾಡುವುದು ಶುಭಕರ. ಹನುಮಾನ್ ಚಾಲಿಸ ಪಠಣದಿಂದ ಮನಬಲ ಹೆಚ್ಚುತ್ತದೆ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಪ್ರತಿದಿನ ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರ ಜಪಿಸಿದರೆ ಮನಃಶಾಂತಿ, ಆತ್ಮಬಲ ಮತ್ತು ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಈ ನಿಯಮಗಳನ್ನು ಭಕ್ತಿಯಿಂದ ಪಾಲಿಸಿದರೆ ಶನಿ ಮತ್ತು ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸ್ಥಿರ ಯಶಸ್ಸು ಮತ್ತು ಗೌರವ ನೆಲೆಸುತ್ತದೆ. ಹರಿ ಓಂ ಅಂತ ಹರಿ ಓಂ ಹರ ಹರ ಮಹಾದೇವ್ ಅಂತ ಒಂದು ಕಮೆಂಟ್ ಮಾಡಿ. ಇಲ್ಲವಾದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ ಸ್ನೇಹಿತರೆ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಅಂದರೆ ಮಕರ ರಾಶಿಯವರು ಅಂತ ಅಲ್ಲ, ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.